ಊರನ್ನು ಸೇರಿಸಿದ್ರೆ ಪುಟ್ಟಣ್ಣಯ್ಯ. ನಾನೆನ್ನು ಮುಂದೆ ಪುಟ್ಟಣ್ಣಯ್ಯ ಅಡಿಗೆ ಭಟ್ಟ, ಪುಟ್ಟಣ್ಣಯ್ಯ ಅಡಿಗೆ ಭಟ್ಟ, ಅಡಿಗೆ ಭಟ್ಟ.
ಕರುಳಿ ಇಸ್ಕುದಂತ ಸ್ವಾಮಿ, ಯಾವ ಕಾಲದಲ್ಲೂ ಬ್ರಾಹ್ಮಣೋತ್ತಮರ ಕಣ್ಣುಗಳಿಂದ ನೀರು ಬರಬಾರದು, ಬ್ರಾಹ್ಮಣೋತ್ತಮರ ಹೃದಯ ಕಮಲವು ಬಾಡಿ ಹೋಗಬಾರದು ಎನ್ನುವ ನೆಲೆಯಲ್ಲಿ ಒಬ್ಬ ಕ್ಷತ್ರಿಯನಾಗಿ ನಾನು ವರ್ತಿಸಿಕೊಂಡವನೇ ಇದ್ದೇನೆ ಸ್ವಾಮಿ. ಹಾಗಿದ್ರೆ ಎಷ್ಟೋ ವರ್ಷಗಳ ಬಳಿಕ ನಮ್ಮನ್ನು ಕಂಡರೂ ಕೂಡ ನಿಮ್ಮ ಈ ಸ್ಥಿತಿಯನ್ನು ಕಂಡಾಗ ನಾನು ಆಶ್ಚರ್ಯಚಕಿತನಾದದ್ದು. ಯಾವುದು ದುಃಖ, ಯಾವ ವೇದನೆ? ಆದ್ರೆ ಈ ಮಾತನ್ನು ಯಾವ ನಾಲಿಗೆ ಹೇಳಬೇಕೆಂದು ಇದೇ ನಾಲಿಗೆ ತಡವಡಿಸ್ತಾ ಉಂಟು. ಅಂದರೆ ಘಟನೆಯನ್ನು ನಡೆಯುವೆ. ನಿಷಾದನ ಏನು ಸ್ವಾಮಿ? ಒಂದು ಸಂದರ್ಭದಲ್ಲಿ ನಮ್ಮ ಭೂಪತಿಯ ತಮ್ಮ ಪುಷ್ಕರ ಅಲ್ಲಿಗೆ ಬಂದು ಸಂತೋಷದಿಂದ ಪಗಡೆ ಆಟ ಆಡಬೇಕು ಎಂದು ಕೇಳಿಕೊಂಡ. ಕ್ಷತ್ರಿಯರಾದವರಿಗೆ ಎಲ್ಲ ತಮ್ಮಂದರು ಆಟವಾಡುವುದರಲ್ಲಿ ಸರಸಕ್ಕೆ ತಪ್ಪೇನಲ್ಲವಲ್ಲ. ಕ್ಷತ್ರಿಯ ಧರ್ಮೋಚಿತವಾದಂತಹ ಕರ್ತವ್ಯವೇ ಹೌದು ಅಂತ ಭಾವಿಸಿಕೊಳ್ಳಲೇಬೇಕ. ಹಾಗೆಯೇ ಸರಸದಲ್ಲಿ ಈ ಪಗಡೆ ಆಡುತ್ತಾ ಅದು ಕೊನೆಗೆ ವಿರಸಕ್ಕೆ ಪರಿಣಾಮ ಬೊಕ್ಕಸ ಭಂಡಾರ ರಾಜ್ಯ ಸೇನೆಯನ್ನು ಎಲ್ಲ ಕಳೆದುಕೊಂಡು ಯಾರು ನಮ್ಮ ಕಳೆದುಕೊಂಡು ಕೊನೆಗೆ ಈ ತಮ್ಮನ ನಿಂದನೆ ಮಾತಿನಿಂದ ಭೂಪತಿ ಹಾಗೂ ಮಡದಿ ಕಾಳದಾರಿಯನ್ನೂ ಒಬ್ಬಳಾಕಿ ಕುವರಿಯನ್ನು ಸಂತೋಷದ ಕಡಲಲ್ಲಿ ತೇಲಾಡಬೇಕು ಎನ್ನುವ ಹಾಗೆ ಎರಡು ಕೈಗಳಿಂದಲೇ ಎತ್ತಿ ಕನ್ಯಾದಾನೆಯನ್ನು ನಾನು ಮಾಡಿಕೊಂಡವ. ಮಗಳು ಎಲ್ಲಿದ್ದರೂ ಸಂತೋಷದಿಂದಿರಬೇಕು, ಅದೇ ಸಂತೋಷದಿಂದಿರಬೇಕು. ಮೊಮ್ಮಕ್ಕಳನ್ನು ಈ ನನ್ನ ಉಸಿರಿರುವವರೆಗೆ ಕಣ್ಣುಗಳಿಂದ ಕಾಣಬೇಕು ಅಂತ ನಾನು ಆಸೆ ಪಟ್ಟೆ. ಅದೇ ಈ ರೀತಿಯಾದಂತಹ ಸ್ಥಿತಿಯಾಗಿ ಹೋಯ್ತಲ್ಲ. ಪುರೋಹಿತರು ತಪ್ಪಾಗಲಿಕ್ಕಿಲ್ಲ, ಸತ್ಯವಚನವನ್ನೇ ಹೇಳಿರುತ್ತಾರೆ. ಅದಕ್ಕಾಗಿ ಇಲ್ಲೇ ಇದ್ದರೆ ತಾವು ಹೇಳೋದಕ್ಕಿಂತವನಾಗಿ ಒಂದೆರಡು ದಿವಸ ಕುಳಿತುಕೊಳ್ಳಿ ಅಂತ ಸಮಾಧಾನ ಯುಕ್ತಿಗಳನ್ನು ಆಡಿ ಅವರಿಗೆ ಒಳಗೆ ಕಳಿಸಿಕೊಟ್ಟೆ. ಹಾಗಿದ್ರೆ ಹೀಗೆ ಬಿಡಬಹುದೇ? ನಮ್ಮ ಪುರೋಹಿತರಿದ್ದಾರೆ. ಏನಯ್ಯ ಕಣ್ಣೀರ್ ಹಾಕ್ತಾ ಇದ್ದಿ? ಯಾಕೆ ನನ್ನನ್ನು ಬರಮಾಡಿಕೊಂಡಿದ್ದಿ? ಏನು ಅಂತ ಗೊತ್ತಾಗಲಿಲ್ಲ. ಕುಂಡಿನ ಪುರಕ್ಕೆ ಹಿರಿಯ ಪೌರೋಹಿತ್ಯರು ಸರಿ, ಕೇವಲ ಬ್ರಾಹ್ಮಣೋತ್ತಮರ ಮಾತ್ರ ಎಂದದ್ದಕ್ಕೆ ಒಬ್ಬ ಅರಸನ ಸ್ಥಾನದಲ್ಲಿಯೂ ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಭಾಗವಹಿಸಿಕೊಳ್ಳುವಲ್ಲಿ ನಿಮ್ಗೆ ಅಧಿಕಾರ ಉಂಟು. ಸತ್ಯ. ಇವತ್ತಿನವರಲ್ಲ, ಇವತ್ತು ನಾಳೆಯ ಸಾಯುವಂತಹ ಸ್ಥಿತಿಯಲ್ಲಿದ್ದಂತಹ ಭೀಮಕ್ಕನ ಜೀವನದಲ್ಲಿ ನಾನು ಗಂಡಾಂತರದ ಕನಸುಗಳನ್ನೇ ಕಾಣುತ್ತಾ ಇದ್ದೇನೆ ಎನ್ನುವಾಗಿ ಭಾವಿಸ್ತಾ ಇದ್ದೇನೆ.
ಯಾಕೆ ಸ್ವಾಮಿ? ಈಗಿಂದೀಗಲೇ ನಿಷಾದ ನಗರದಿಂದ ಬಂದಂತಹ ಪುರೋಹಿತರು ಹಾ, ಮೊಮ್ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬಂದರು ಸ್ವಾಮಿ. ಮೊಮ್ಮಕ್ಕಳು ಮಾತ್ರ ಬಂದ್ರು? ಸತ್ಯ ವಿಚಾರವನ್ನು ಅವರಲ್ಲಿ ಕೇಳಿಕೊಂಡಾಗ ಹಾ, ಮಗಳನ್ನು ನಾನು ಕಂಡವನಲ್ಲ, ಏನನ್ನು ಈ ಕ್ಷಣದಲ್ಲಿ ನೋಡಲಿಲ್ಲ. ಕಾರಣ? ಎಲ್ಲ ವರ್ತಮಾನವನ್ನು ಹೇಳಿದಾಗ ಯಾವುದೋ ಒಂದು ವಿಚಾರ ನಿಮಿತ್ತವಾಗಿ ತನ್ನದೇ ಆದಂತಹದ್ರಿಂದ ನಳ ಮತ್ತೆ ದಮಯಂತಿ ಕಾಡಾಳಿಗಳಾಗಿ ಹೋದರು ಎನ್ನುವ ಹಾಗೆ ಹೇಳಿಬಿಟ್ಟರು ಸ್ವಾಮಿ. ಹಾ, ಇಲ್ಲಿ ಬೇಕಾದ್ದು ನನಗೆ ಬೇಗ ಅಲ್ಲ. ಏನಾಗಬೇಕು ನನಗೆ? ಕೊನೆಯ ಕಾಲದಲ್ಲಿ ಮಗಳ ಸಂತೋಷವನ್ನೇ ಕಾಣಬೇಕಾದಂತ ನಾನಿಂದು ಹಾ. ಈ ಸ್ಥಿತಿಯಲ್ಲಿದ್ದೇನೆ ಎನ್ನುವಾಗ ಯೋಚಿಸಿಕೊಂಡು ಮೂರ್ಛಿತನಾಗಿ ಬಿದ್ದು ಬಿಟ್ಟರು. ಹಾ. ನನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಯಾರು ಇಲ್ಲ. ಕೈಲಿದಂತಹ ಹೆಂಡತಿಗೆ ನಾನು ಸಮಾಧಾನದ ಉಕ್ತಿಗಳನ್ನಾಡಿದರೂ ಕೂಡ ಹಾ. ಭರವಸೆಯನ್ನು ನಿಮ್ಮಲ್ಲಿ ಮಾತ್ರ ನನಗೆ. ಏನಾಗಬೇಕು ಅಂತ? ನನ್ನ ಮಗಳು ದಮಯಂತಿಯಲ್ಲಿದ್ದಾಳೆ ಎನ್ನುವ ಹಾಗೆ ನನಗೆ ಬೇಕಾದದ್ದು. ಹಾ. ಒಂದು ಉಪಕಾರ ಮಾಡಬೇಕು ಸ್ವಾಮಿ. ಅರಸರೇ, ನನ್ನಲ್ಲಿ ಉಪಕಾರ ಎನ್ನುವುದಾಗಿ ನೀವು ಕೇಳಿಕೊಳ್ಳಬೇಕಾದಂತ ಅಗತ್ಯವಿಲ್ಲ. ಯಾಕೆಂದ್ರೆ ಸಣ್ಣಂದಿನಿಂದಲೇ ಬೆಳೆಸಿದವ ನಾನಿದ್ದೇನೆ. ನನಗೂ ಒಂದು ಹೊಣೆಗಾರಿಕೆ ಇದೆ. ನನಗೆ ಕೊಟ್ಟಂತ ಹೊಣೆಗಾರಿಕೆಯನ್ನು ಆದಷ್ಟು ಬೇಗ ಪೂರೈಸಿ ಹುಡುಕಿಕೊಂಡು ನಾನು ಬರ್ತೇನೆ. ನಾಳ್ದು ನಾನು ಬದುಕುತ್ತೇನೆ ಎನ್ನುವುದು ಮುಖ್ಯವಲ್ಲ. ಹಾಗಿದ್ರೆ ನಾನು ಸಾಯುವ ಮುಂಚೆ ನನ್ನ ಮಗಳನ್ನು ಕಾಣಬೇಕು ಎನ್ನುವಂತ ಆಸೆ. ಹಾಗಿದ್ರೆ ನನಗೆ ಕುಂಡಿನಾಪುರದ ರಾಜ್ಯ ಮಕ್ಕಸಬೇಕು ಅಂತಲ್ಲ. ಮಗಳಾದ ದಮಯಂತಿಯನ್ನು ನೀವು ನನ್ನ ಕಣ್ಣಪ್ಪಿಸಿದೆ ಎಂದಾದರೆ ನನ್ನ ಕುಂಡಿನಾಪುರದ ಅರ್ಧ ರಾಜ್ಯವನ್ನು ನಿಮಗೆ ಎಂತದ್ದು ಅಂತರಾಜ್ಯದ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಈಗ ನಾನು ಇಲ್ಲಿ ಹೊಣೆಗಾರಿಕೆ ಉಳ್ಳವಲ್ವ, ನೀವು ನಿಶ್ಚಿಂತರಾಗಿರಿ. ಆದಷ್ಟು ಬೇಗ ಕೆಲಸ ಪೂರೈಸಬಹುದು. ಒಟ್ಟಾಟ ಆಯ್ತಲ್ಲ? ಅರಮನೆಯಲ್ಲಿ ಯಜಮಾನರಿಗೆ ಮಾತು ಕೊಟ್ಟು ಆದಷ್ಟು ಬೇಗ ನನಗೆ ಮಗಳಿಗೆ ಸಮಾನಳಾದಂತ ದಮಯಂತಿಯನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಹೊರಟೆ. ಹಲವಾರು ಊರನ್ನೆಲ್ಲ ಸುತ್ತಿದೆ, ಅದೇನು ಪ್ರಯೋಜನ ಆಗಲಿಲ್ಲ. ಆದ್ರೆ ನಾನು ಕೊಟ್ಟ ಮಾತು ಈಡೇರಿಸೋದಕ್ಕಾಗಲಿಲ್ಲ ಅಲ್ಲ ಅನ್ನುವಂತ ಚಿಂತೆಯಲ್ಲೇ ಯೋಚನಾ ಮಗನಾಗಿದ್ದಾಗ ಯಾರೋ ಬಂದು ಹೇಳಿದ್ರು, ಇಲ್ಲಿ ಹತ್ತಿರದಲ್ಲಿ ಚೈತ್ಯಾದೇಶ ಇದೆ, ಅಲ್ಲಿ ಹೋದ್ರೆ ನಿಮಗೆ ಬೇಕಾದ್ರೂ ಸಿಕ್ಕ್ಯಾರು ನೋಡುವ ಅಲ್ಲಿ ಒಬ್ಬ